ಪ್ರೈಸ್ ದ ಲಾರ್ಡ್. ದೇವರ ನಾಮದಲ್ಲಿ ಎಲ್ಲ ದೇವರ ಜನರಿಗೆ ನಾನು ಮತ್ತೊಂದು ಸಲ ಸ್ವಾಗತಿಸುತ್ತಾ ಇದ್ದೇನೆ. ಇವತ್ತಿನ ವಚನ ಭಾಗಕ್ಕಾಗಿ ನಿಮ್ಮೆಲ್ಲರನ್ನು ನಾನು ದೇವರ ನಾಮದಲ್ಲಿ ಸ್ವಾಗತಿಸುತ್ತಾ ಇದ್ದೇನೆ. ವಚನ ಭಾಗದಲ್ಲಿ ನಾವು ಹೋಗುವ ವಚನ ಏನು ಹೇಳುತ್ತದೆ ಅಂತ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ ಲಾಸ್ಟ್ ಭಾಗಕ್ಕೆ ನಾನು ಕೊನೆಯ ಭಾಗವನ್ನು ನಾನು ಓದುತ್ತೇನೆ. ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ಯಾರು? ನಂಬಿದವರು ದೇವರ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ ಅಂತ ದೇವರ ವಚನ ಇಲ್ಲಿ ಹೇಳುತ್ತಾ ಇದೆ. ಅದಕ್ಕೆ ಆಧಾರವಾಗಿ ನಾನು ಮತ್ತೊಂದು ವಚನವನ್ನು ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸ್ತೇನೆ. ಆ ವಚನ ಯಾವುದಂತ ನಾನು ನಿಮ್ಮ ಹತ್ರ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 20ನೇ ವಾಕ್ಯ. ಇದರಲ್ಲಿ ನಾನು ಕೆಲವರನ್ನು ನಿಮಗೆ ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದು ಯಾವುದೆಂದರೆ, ಅನೇಕ ಮಕ್ಕಳು ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು 3 ದಿವಸ ಯೇಸು ಸ್ವಾಮಿಯ ಹತ್ತಿರ ಇದ್ದರು. 3 ದಿವಸ ಯೇಸು ಸ್ವಾಮಿಯ ಹತ್ತಿರವಿದ್ದರು. ಅವರು ಅನ್ನಪಾನಗಳನ್ನೇನು ತಗೊಳ್ಳಿಲ್ಲ. 3ನೇ ದಿವಸ ಆದ ಮೇಲೆ ಅವರಿಗೆ ಹಸಿವೆ ಆಯಿತು. ಯೇಸು ಸ್ವಾಮಿಗೆ ಗೊತ್ತಾಯಿತು ಇವರಿಗೆ ಹಸಿವೆ ಆಗಿದೆ, ಇವರು ಬಳಲುತ್ತಾ ಇದ್ದಾರೆ ಅಂತ. ಆವಾಗ ಯೇಸು ಸ್ವಾಮಿ ಏನು ಮಾಡಿದರಂತೆ, ತನ್ನ ಶಿಷ್ಯರು 12 ಶಿಷ್ಯರು ಯೇಸು ಸ್ವಾಮಿ ಬಳಿ ಇದ್ದರು. ಆ 12 ಶಿಷ್ಯರು ಯೇಸು ಸ್ವಾಮಿ ಬಳಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ಶಿಷ್ಯರ ಹತ್ರ, ಇವರಿಗೆ ಊಟಕ್ಕೆ ಕೊಡ್ರಿ ಅಂತ ಹೇಳ್ತಾನೆ. ಆವಾಗ ಆ ಶಿಷ್ಯರಿಗೆ ಮನಸ್ಸಿನಲ್ಲಿ ಗಲಿಬಿಲಿ ಉಂಟಾಯಿತು. ಇಷ್ಟೊಂದು ಜನರಿಗೆ ನಾವು ಎಲ್ಲಿಂದ ಆಹಾರ ಕೊಡುವುದು? ಆಮೇಲೆ ಯೇಸು ಸ್ವಾಮಿ ನಮ್ಮ ಹತ್ರ ಇಷ್ಟೊಂದು ಜನರಿಗೆ ಆಹಾರ ಕೊಡ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ನಮ್ಮ ಹತ್ರ ಇರುವುದಂದ್ರೆ ಒಂದು ಸಣ್ಣ ಬಾಲಕನ ಕೈಲಿ 2 ಮೀನು 5 ರೊಟ್ಟಿ ಇತ್ತು. ಆ 2 ಮೀನು 5 ರೊಟ್ಟಿಯನ್ನ ಯೇಸು ಸ್ವಾಮಿಗೆ ಅವರು ಕೊಟ್ಟರು. ಯೇಸು ಸ್ವಾಮಿ ಅದನ್ನ ತಗೊಂಡು ಏನ್ ಮಾಡ್ದಂದ್ರೆ, ಅದು ಸಮರ್ಪಿಸಿ ಪ್ರಾರ್ಥನೆ ಮಾಡಿ ಆ ಜನರಿಗೆ ಹಂಚಿಕೊಡುವಾಗ ಆ ಜನರು ತಿಂದು ತೃಪ್ತರಾಗಿ, ಅಂದ್ರೆ ಹೊಟ್ಟೆ ತುಂಬಿ ಆ ಜನರು ವಾಪಸ್ ತಿರುಗಿ ಹೋದ್ರು. ಅದೇ ತರ ನಾವು ಮತ್ತೊಂದು ವಾಕ್ಯವನ್ನು ಅದೇ ತರ ಕೆಳಗೆ ಓದುವಾಗ ಮತ್ತಾಯ 14:24 ಅದರಲ್ಲಿ ಓದುವಾಗ, ತನ್ನ ಶಿಷ್ಯರು ಅಂದರೆ ಯೇಸು ಸ್ವಾಮಿ ಆ ಜನರ ಗುಂಪನ್ನು ಕಳುಹಿಸಿ ಶಿಷ್ಯರಿಗೆ, ನೀವು ದೋಣಿಗಳನ್ನ ಆಚೆ ದಡಕ್ಕೆ ತಗೊಂಡೋಗಿರಿ ಅಂತ ಶಿಷ್ಯರ ಹತ್ರ ಯೇಸು ಸ್ವಾಮಿ ಹೇಳುವಾಗ, ಆ ಶಿಷ್ಯರು ದೋಣಿಯನ್ನು ತಗೊಂಡು ಸಮುದ್ರ ದಡಕ್ಕೆ ಹೋದರು. ಸಮುದ್ರ ದಡಕ್ಕೆ ಹೋಗುವಾಗ ಅಲ್ಲಿ ತೆರೆಗಳು, ಬಿರುಗಾಳಿಗಳು ಉಕ್ಕಿ ಬರ್ತಾ ಇತ್ತು. ಪ್ರೈಸ್ ದ ಲಾರ್ಡ್. ಆವಾಗ ಅವರು ಭಯ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಭಯ ಉಂಟಾಯಿತು, ಗಲಿಬಿಲಿ ಉಂಟಾಯಿತು. ನಮ್ಮನ್ನ ಯಾರು ಇದರಿಂದ ಬಿಡಿಸೋರು? ಈಗ ನಾವು ಮುಳುಗಿ ಹೋಗುತ್ತೇವೆ, ನಾವು ಸಾಯ್ತಾ ಇದ್ದೀವಿ ಅಂತ ಅವರಿಗೆ ಕಳವಳಗಳು, ತುಂಬಾ ಭಯಗಳು ಉಂಟಾಯಿತು. ಆವಾಗ ಯೇಸು ಸ್ವಾಮಿ ಅಲ್ಲಿಂದ ನಡೆದು ಬರುವಾಗ, ಯೇಸು ಸ್ವಾಮಿ ಅವ್ರು ಕೂಗುತ್ತಾ ಇದ್ದಾರೆ ಅವರನ್ನ ರಕ್ಷಿಸ್ಲಿಕ್ಕೆ. ಆವಾಗ ಯೇಸು ಸ್ವಾಮಿ ಇದನ್ನು ನೋಡಿ ಅವರ ಹತ್ರ ಮಾತಾಡ್ತಾನೆ, ಭಯ ಪಡಬೇಡಿ, ಧೈರ್ಯದಿಂದಿರಿ. ಏನು ಯೇಸು ಸ್ವಾಮಿ ಹೇಳ್ತಾ ಇರೋದು? ಭಯ ಪಡಬೇಡಿ, ಧೈರ್ಯದಿಂದಿರಿ. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು, ಸಮಾಧಾನ ಇಲ್ಲದಂತೆ ಪರಿಸ್ಥಿತಿಗಳು, ಬಿರುಗಾಳಿ ಅಲೆಗಳಂತೆ ಉಕ್ಕಿ ಬರುವಾಗ, ನಮಗೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲದಾಗ ನಾವು ನಿರಾಶೆಗಳು ಒಳಗಾಗುತ್ತೇವೆ. ಹಾಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ ಇಲ್ಲಿ ಮಾಡಿದ್ದೇನು? ಶಿಷ್ಯರು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ಆ ಗುಂಪಿನ ಜನರಿಗೆ ಹೊತ್ತು ಮುಳುಗ್ತಾ ಇದೆ, ಅವರಿಗೆ ಆಹಾರಕ್ಕಾಗಿ, ಅವರನ್ನು ಆಹಾರ ತೆಗೆದುಕೊಳ್ಳುವುದಕ್ಕಾಗಿ ಅವರಿಗೆ ಕಳುಹಿಸಿಕೊಡು ಅಂತ ಹೇಳ್ತಾ ಇದೆ. ಆವಾಗ ಯೇಸು ಸ್ವಾಮಿ ಏನು ಮಾಡ್ತಾ ಇದೆ? ಯೇಸು ಸ್ವಾಮಿ ಅವರಿಗೆ ಕಳಿಸಿಕೊಟ್ನ? ಇಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿಯ ಒಳಗಡೆ ಒಂದು ಕರುಣೆ ಉಳ್ಳ, ಒಂದು ಕನಿಕರ ಉಳ್ಳ ಹೃದಯ ಇದೆ. ಯೇಸು ಸ್ವಾಮಿಗೆ ಗೊತ್ತಿದೆ, ಈ ಜನರು ಕಳಿಸಿಕೊಡುವಾಗ ಈ ಜನರು ಬಳಲಿ ಹೋಗ್ಲಿಕ್ಕೆ ಚಾನ್ಸ್ ಉಂಟು, ಈ ಜನರು ಬಿದ್ದು ಹೋಗ್ಲಿಕ್ಕೆ ಚಾನ್ಸ್ ಉಂಟು. ಯಾಕಂದ್ರೆ 3 ದಿವಸ ಇವರು ಆಹಾರ ಸೇವನೆ ಮಾಡಲಿಲ್ಲ.
ಹಾಗಾಗಿರುವುದರಿಂದ ಯೇಸು ಸ್ವಾಮಿ ಇವರಿಗೆ ಆಹಾರ ನೀವೇ ಕೊಡಿ ಅಂತ ಹೇಳುವಾಗ ಆ ಶಿಷ್ಯರಿಗೆ ಕೂಡ ಅವರಿಗೆ ಗಲಿಬಿಲಿ ಉಂಟಾಯಿತು. ಅಂದ್ರೆ ಅವರು ಒಳಗಡೆ ಇಷ್ಟು ಜನರನ್ನ ನಾವು ಎಲ್ಲಿಂದ ಆಹಾರ ತರುವುದು? ಯಾಕೆಂದ್ರೆ ಅವರಿಂದ ಅಸಾಧ್ಯವಾದದ್ದು, ಅವರಿಗೆ ಸಾಧ್ಯವಿಲ್ಲ. ಆದ್ರೆ ನನ್ನ ಯೇಸು ಸ್ವಾಮಿಗೆ ಎಲ್ಲ ಸಾಧ್ಯ ಉಂಟು. ಯೇಸು ಸ್ವಾಮಿ ಏನ್ ಮಾಡಿದ್ರು? ಯೇಸು ಸ್ವಾಮಿ ಅವರಿಗೆ ಆ ಆಹಾರವನ್ನ ಪ್ರಾರ್ಥನೆ ಮಾಡಿ 2 ಮೀನು 5 ರೊಟ್ಟಿ ಅವರನ್ನ ತೃಪ್ತರಾಗಿ ಅವರು ತಿಂದು ಹೋಗುವಂತೆ ಯೇಸು ಸ್ವಾಮಿ ಅವರನ್ನ ಕೊಟ್ಟು ಕಳುಹಿಸಿಬಿಟ್ರು. ಅವರು ತಿಂದು ತೃಪ್ತರಾಗಿ ಹೋದ್ರು ಅಂತ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಅದೇ ತರ ಶಿಷ್ಯರು ಕೂಡ ಬಿರುಗಾಳಿಯಂತೆ ಅಲೆಗಳು ಅವರ ಜೀವಿತದಲ್ಲಿ, ಅವರು ದೋಣಿಯನ್ನು ತಗೊಂಡು ಹೋಗುವಾಗ ಯಾವುದು ದಾರಿ ಕಾಣ್ತಾ ಇಲ್ಲ, ಬಿರುಗಾಳಿ ಅಂತ ಅಲೆಗಳು ಅವರ ಜೀವಿತದಲ್ಲಿ ಬಂತು. ಅವಾಗ ಅವ್ರು ಏನ್ ಮಾಡಿದ್ರು? ಅವರು ಭಯಪಟ್ರು. ಅವರಿಗೆ ಯಾರು ರಕ್ಷಿಸ್ತಾರಂತ ಹೇಳಿ ಕಳವಳಗೊಳಗೊಂಡ್ರು. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಭಯಪಡಬೇಡಿ, ನಾನು ನಿಮ್ಮೊಂದಿಗಿದ್ದೇನೆ, ಭಯಪಡಬೇಡಿ, ಧೈರ್ಯದಿಂದಿರಿ ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಅವರು ಯೇಸು ಸ್ವಾಮಿ ನಡೆದು ಬರುವಾಗ ಭೂತ ಅಂತ ತಿಳ್ಕೊಂಡ್ರು. ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ಅಂಜಬೇಡ್ರಿ, ಧೈರ್ಯದಿಂದಿರಿ ಅಂತ ಹೇಳ್ತಾ ಇದ್ದಾನೆ. ಇದೇ ತರ ದೇವರು ನಿಮ್ಮ ಹತ್ರನೂ ಕೂಡ ಮಾತನಾಡ್ತಾ ಇದ್ದಾನೆ. ಯಾವ ಕಷ್ಟಕ್ಕೆ ಒಳಗಾಗಿದ್ದೀರಾ? ಎಲ್ಲಿ ಸಮಸ್ಯೆ ಕಳ್ಕೊಂಡಿದ್ದೀರಾ? ಸಮಸ್ಯೆಗೆ ಎಲ್ಲಿ ನಿಮಗೆ ಸಮಾಧಾನ ಇಲ್ಲ, ಎಲ್ಲಿ ಸ್ವಸ್ಥತೆ ಇಲ್ಲ, ಜೀವಿತನೇ ಬೇಡ ಅಂತ ತಿಳ್ಕೊಂಡಿದ್ದವರು ಅನೇಕ ಜನರೊಂದಿಗೆ ಯೇಸು ಸ್ವಾಮಿ ಮಾತನಾಡ್ತಾ ಇರುವುದು. ಬಿರುಗಾಳಿಯಂತೆ ಸಮಸ್ಯೆಗಳು ನಿಮ್ಮ ಹತ್ರ ಬರುವಾಗ ಭಯಪಡಬೇಡಿ ದೇವ ಮಕ್ಕಳೇ, ಭಯಪಡಬೇಡಿ ದೇವ ಜನರೇ. ನಿಮಗೊಂದು ಸಮಾಧಾನ ದೇವರು ಕೊಡ್ಲಿಕ್ಕೆ, ಸ್ವಸ್ಥತೆ ದೇವರು ಕೊಡ್ಲಿಕ್ಕೆ, ನನ್ನ ಯೇಸು ಸ್ವಾಮಿ ಕೊಡ್ಲಿಕ್ಕೆ ಸಾಧ್ಯವಾಗಿದ್ದಾನೆ. ಹಾಲೆಲೂಯ. ಆತನು ಮಹಾಶ್ರೇಷ್ಠ ಮಹಾಯಾಜಕನಾದ ಯೇಸು ಸ್ವಾಮಿ, ಆತನು ಆಕಾಶ ಮಂಡಲದಲ್ಲಿದ್ದಾನೆ. ಹಾಲೆಲೂಯ. ನಮ್ಮ ಸಮಸ್ಯೆಗಳು, ನಮ್ಮ ದುಃಖಗಳು ಎಲ್ಲ ನೋಡ್ತಾ ಇದ್ದಾನೆ. ನಾವು ಯಾವ ಸಮಯಕ್ಕಾದರೂ ಸಮಯೋಚಿತವಾದ, ಹಾಲೆಲೂಯ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳ್ತಾ ಇದೆ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುತ್ತೆಂದು ಧೈರ್ಯದಿಂದ ಇರೋಣ, ಧೈರ್ಯದಿಂದ ಆತನ ಮುಂದೆ ಬರೋಣ. ಹಾಲೆಲೂಯ. ಯಾವ ಸಮಯಕ್ಕೆ ಆದರೂ, ಯಾವುದೇ ಸಮಯವಾಗಿರಬಹುದು, ನಿಮ್ಮ ಸಮಸ್ಯೆಗೆ ಆದಿ ಸಮಯ, ಈ ಸಮಯ ಅಂತ ಹೇಳಿ ಇದಕ್ಕೆ ಅವರು ಇದಿಲ್ಲ. ಅಂದ್ರೆ ಇದನ್ನ ನಾವು ಯಾವುದೇ ಸಮಯದಲ್ಲಾದರೂ ಆತನ ಹತ್ತಿರಕ್ಕೆ ನಾವು ಬರಬಹುದು ಅಂತ ದೇವರು ನಮ್ಮ ದೇವರಾಗಿದ್ದಾನೆ. ಬಳಲಿ ಹೋದ ಜನರು, ಆಹಾರ ಇಲ್ಲದೆ ಹೋದ ಜನರು ಶಿಷ್ಯರಿಗೆ ಹೇಳಿದ್ರು, ಅವರಿಗೆ ಕಳಿಸಿಕೊಡು, ಯಾಕಂದ್ರೆ ಶಿಷ್ಯರಿಗೆ ಗೊತ್ತಿಲ್ಲ, ಆದ್ರೆ ನನ್ನ ದೇವರಿಗೆ ಗೊತ್ತು, ನನ್ನ ಯೇಸು ಸ್ವಾಮಿ ಗೊತ್ತು. ಬಳಲಿ ಈ ಜನರು ಹೋದ್ರೆ ಬಳಲಿ ಬಿದ್ದು ಹೋಗುತ್ತಾರೆ ಅಂತ. ಆಹಾರದ ಇಲ್ಲದೆ ಅವರು ಹಸಿವಿನಿಂದಿದ್ದಾರೆ. ಯೇಸು ಸ್ವಾಮಿ ಅವರನ್ನು ಕಳಿಸಿಕೊಡ್ಲಿಲ್ಲ. ಪ್ರಿಯರಾದ ದೇವ ಜನರೇ, ಯೇಸು ಸ್ವಾಮಿ ಅವರ ಸಮಸ್ಯೆ, ಅವರ ಕಷ್ಟ ಏನಂತ ನೋಡಿ ಅದಕ್ಕೆ ಪರಿಹಾರ ಕೊಟ್ಟೆ ಅವರನ್ನು ಕಳಿಸಿಕೊಟ್ಟಿದ್ದು. ಹಾಲೆಲೂಯ. ಹಾಗಾದರೆ ಯೇಸು ಸ್ವಾಮಿ ಒಳಗಡೆ ಕನಿಕರ ಹೃದಯ ಉಂಟು. ಆತನು ನಮ್ಮನ್ನ ಬಿಡಿಸ್ಲಿಕ್ಕೆ ಯಾವ ಸಮಸ್ಯೆ ಆದರೂ, ಅದಕ್ಕೆ ಬೇರೆ ಇದೇ ಸಮಸ್ಯೆ ಬರಲಿ ಅದೇ ಸಮಸ್ಯೆ ಬರಲಿ ಅಂತಿಲ್ಲ. ಯಾವ ಸಮಸ್ಯೆ, ಯಾವ ನಿಮ್ಮ ಜೀವಿತದ ಬಿರುಗಾಳಿಯಂತೆ ಅಲೆಗಳಂತೆ ಕಷ್ಟಗಳು ಏರಿ ಬರ್ತಾ ಇದೆಯಾ, ಯಾವ ಸಮಸ್ಯೆಗೆ ಒಳಗಾಗಿದ್ದೀರಾ ನೀವು, ದೇವರ ಹತ್ರ ಬನ್ರಿ. ಸಮಯೋಚಿತವಾದ ಸಹಾಯವನ್ನು ನಿಮಗೆ ಕೊಡ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಆತನು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವ ಮಕ್ಕಳೇ, ಭಯಪಡೋ ಅವಶ್ಯಕತೆ ಇಲ್ಲ, ನಂಬಿಕೆ ಇರಬೇಕು. ಹಾಲೆಲೂಯ. ನಂಬಿಕೆಯಿಂದ ನಾವು ಮುಂದೆ ಸಾಗೋಣ. ಶ್ರೇಷ್ಠ ಮಹಾಯಾಜಕನಾದ ಯೇಸು ಸ್ವಾಮಿ ನಮಗಾಗಿ ಇದ್ದಾನೆ. ಹಾಗಿರುವಾಗ ಭಯಪಡೋದು ಅವಶ್ಯಕತೆ ನಮಗಿಲ್ಲ. ಹಾಲೆಲೂಯ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. 1 ನಿಮಿಷ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಸ್ವರೂಪನಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಅಪ್ಪ, ನಿನ್ನ ಮಕ್ಕಳು ಅನೇಕ ಕಷ್ಟಗಳಿಂದ, ದೇವರೇ, ಸಮಸ್ಯೆದಿಂದ ಹಾದು ಹೋಗ್ತಾ ಇದ್ದಾರೆ. ಬಿರುಗಾಳಿ ಎಂಬ ಅಲೆಗಳು ಅವರ ಜೀವಿತದಲ್ಲಿ ಹಾಲೆಲೂಯ ಬರುವಾಗ ದೇವರೇ ಧೈರ್ಯ ಕೆಡಿಸಿಕೊಳ್ಳದಂತೆ, ನಿರಾಶೆಗೆ ಒಳಗಾಗದಂತೆ, ಪರಿಶುದ್ಧಾತ್ಮನೇ ದೇವರೇ, ನೀವೇ ಅವರೊಂದಿಗೆ ಈ ವಾಕ್ಯದಿಂದ ಮಾತನಾಡಿದೀವಿ ಅಂತ ನಾವು ನಂಬುತ್ತೇವೆ ಅಪ್ಪ. ಈ ವಾಕ್ಯ ಅವರ ಜೀವಿತದಲ್ಲಿ ಕಾರ್ಯಗಳು ಮಾಡಲಿ. ಹಾಲೆಲೂಯ. ಕರ್ತನೇ, ಈ ವಾಕ್ಯದ ಮುಖಾಂತರ ಅವರನ್ನು ಆಶೀರ್ವಾದಿಸ್ರಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ತಂದೆಯಾದ ದೇವರೇ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.